ಇವತ್ತು ಇಡೀ ದೇಶದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ನೀಟ್ ಎಕ್ಸಾಮಿನೇಷನ್ಸ್ಗೆ ಸ್ಟೂಡೆಂಟ್ ವೆಲ್ ಪ್ರಿಪೇರ್ಡ್ ಆಗಿ 3-4 ತಿಂಗಳಿಂದ ಸೀರಿಯಸ್ ಸ್ಟಡಿ ಮಾಡಿದಾಗ ನೀಟ್ ಎಕ್ಸಾಮಿನೇಷನ್ ಯಾವಾಗ ಬರೀತಾರೆ ಆವಾಗ ಪೇಪರ್ ಲೀಕ್ ಆಗ್ತದೆ. ನೀವು ನೋಡ್ಬೋದು, ಬೇರೆ ದೇಶದಲ್ಲಿ ಆಗಲಿ ಚೈನಾನಲ್ಲಿ ಆಗಲಿ, ಮೊನ್ನೆ ನಾನು ಒಂದು ವಿಡಿಯೋ ನೋಡಿದ್ದೀನಿ, ಚೈನಾನಲ್ಲಿ ನಮ್ಮ ದೇಶಕ್ಕಿಂತ 4 ಪಟ್ಟು ಜಾಸ್ತಿ ಸ್ಟೂಡೆಂಟ್ ಬರೀತಾರೆ ಎಕ್ಸಾಮಿನೇಷನ್. ಅಲ್ಲಿ ಯಾವಾಗಲೂ ಪೇಪರ್ ಲೀಕ್ ಆಗಿಲ್ಲ. ನಮ್ಮಲ್ಲಿ ಯಾವಾಗಲೂ ಪೇಪರ್ ಇದು 4ನೇ ಸಲ ಪೇಪರ್ ಲೀಕ್ ಆಗಿ 5-6 ಸ್ಟೂಡೆಂಟ್ ಸುಸೈಡ್ ಮಾಡಿಬಿಟ್ಟಿದ್ದಾರೆ. ಮತ್ತು ಮೆಂಟಲಿ ಟಾರ್ಚರ್ ಸಾವಿರಾರು ಸ್ಟೂಡೆಂಟ್ಗೆ ಆಗಿಬಿಟ್ಟಿದೆ. ಅವ್ರು ಏನು ಓದಿದ್ದಾರೆ ಈ ಟೆನ್ಷನ್ನಲ್ಲಿ ಎಲ್ಲ ಮರ್ತು ಬಿಟ್ಟಿದ್ದಾರೆ. ಅದು ಸಲಗೆ NSUಲಿಂದ ನಾಳೆ 5 ಗಂಟೆಗೆ ಕರ್ನಾಟಕ ಕಾಲೇಜ್ಲಿಂದ ಅಂಬೇಡ್ಕರ್ ಸರ್ಕಲ್ ತನಕ ಸಾವಿರಾರು ಸ್ಟೂಡೆಂಟ್ಸ್ ಸ್ಟ್ರೈಕ್ನಲ್ಲಿ ಬರಲತ್ತಾರೆ. ನಾನು ಎಲ್ಲ ಸ್ಟೂಡೆಂಟ್ಸ್ಗೆ, ಬೀದರ್ ಡಿಸ್ಟ್ರಿಕ್ಟ್ ಸ್ಟೂಡೆಂಟ್ಸ್ಗೆ ತಾವೆಲ್ಲರೂ ಬಂದು ಆ ಸ್ಟ್ರೈಕ್ನಲ್ಲಿ ಬರಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಮತ್ತು ಇದು ಮತ್ತೆ ಯಾವಾಗಲೂ ಈ ಥರ ಆಗಬಾರ್ದು. ನೀವೆಲ್ಲರೂ ಬಂದು ಎಲ್ಲ ಸ್ಟೂಡೆಂಟ್ಸ್ಗೆ ಒಂದು ಸಪೋರ್ಟ್ ಕೊಡಬೇಕು, ಮಾರಲ್ ಸಪೋರ್ಟ್. ಇದರಿಂದ ಎಷ್ಟು ಸ್ಟೂಡೆಂಟ್ಸ್ ಸಮಸ್ಯೆ ಆಗಿದೆ ನಮ್ಮೆಲ್ಲರಿಗೆ ಗೊತ್ತಿದೆ. ಈ ಸಲಗೆ ನಮ್ಮೆಲ್ಲರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಕೀರ್ತಿ ಗಣೇಶ್ ಅವರು ಬಂದಿದ್ದಾರೆ, ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಸಚಿನ್ ಅವರಿದ್ದಾರೆ, ಮತ್ತು ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ವಿನೋದ್ ಜಾಕರ್, ಶ್ರೀನಿವಾಸ್ ಅವರು, ಸುಮಾರು ಸಾಗರ್ ಖಂಡ್ರೆ ನಮ್ಮ MP ಅವರು, ಇವರೆಲ್ಲರೂ NSUಲಿಂದ ಇದ್ದಾರೆ ಮತ್ತು ಮುಂದೆ ಬಂದಿದ್ದಾರೆ. ನಿಜವಾಗೂ ನಮ್ಮ ಮಗ ಇರಬೇಕಿತ್ತು, ಆದರೂ ಒಂದು 3 ಮಂತ್ಸ್ ಅವನು ಏನೋ UK ಲಂಡನ್ನಲ್ಲಿ ಎಜುಕೇಷನ್ ಮಾಡ್ಲತ್ತಾನೆ. ಮತ್ತು ನಮ್ಮ ಸಲ್ಮಾನ್ ಅವರಿದ್ದಾರೆ, ಎಲ್ಲ ಯುವಕರು ಇದ್ದಾರೆ. ಒಳ್ಳೆ ರೀತಿಯಿಂದ ಇದು ಫುಲ್ ದಿಲ್ಲಿ ತನಕ ಇದು ವಾಯ್ಸ್ ಹೋಗಬೇಕು ಅಂತ ಹೇಳಿ